ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಶೈಲಜಾ ರಮೇಶ್ ಆಚಾರ್ ಕನ್ನಡತಿ. ಫ್ರೆಂಡ್ಸ್, ಇವತ್ತು ಬನ್ನಿ ನೋಡೋಣ ಏನು ಅಂತ ನೋಡ್ತಾ ಇದ್ದೀರಾ. ಬಿಸಿ ಬಿಸಿ ಮುದ್ದೆ, ಮಿಕ್ಸ್ಡ್ ಸೊಪ್ಪು, ಎಲ್ಲ ಥರ ಸೊಪ್ಪು ಹಾಕಿ ಸೊಪ್ಪು ಸಾರು, ಅದ್ರ ಜೊತೆಗೆ 1 ಕಪ್ ರೈಸು, ಇದ್ರ ಜೊತೆಗೆ ಮೊಸರು ಜೊತೆಗೆ ಹಪ್ಪಳ, ಹಾಗೆ ನಮ್ಮ ಅಕ್ಕ ಮಾಡಿರೋ ಅಂಥ ಎರಳಿಕಾಯಿ ಉಪ್ಪಿನಕಾಯಿ, ಹಾಗೆ ಕೊನೆಯದಾಗಿ ನಾನೇ ಮಾಡಿದಂಥ ಹೋಮ್ ಮೇಡ್ ಗೀ. ವಾವ್, ನೋಡ್ರಿ, ವಾರೇ ವಾ. ಆ ಬಿಸಿ ಬಿಸಿ ಮುದ್ದೆ ಮೇಲೆ ಸ್ವಲ್ಪ ತುಪ್ಪ ಹಾಕಿದ ನೋಡ್ರಿ ಹೆಂಗೆ ಕರಗಿ ನೀರು ಆಗ್ತಾಯಿದೆ ಅಂತ ನೋಡ್ತಾ ಇರಿ. ತಿನ್ನಬೇಕು ಅನಿಸ್ತಾ ಇದೆಯಾ ಮೊಸರು ಸಾರು. ಹೇಗೆ ಮಾಡೋದು ಬನ್ನಿ ನೋಡೋಣ. ನೋಡಿ, ಅದಕ್ಕೆ ಸ್ವಲ್ಪ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಬ್ಬಕ್ಸಿ ಸೊಪ್ಪು, 1 ಹಿಡಿಯಷ್ಟು ಪಾಲಕು, ಸ್ವಲ್ಪ ನಾನೇ ನಮ್ಮ ಪಾಟಲ್ಲಿ ಬೆಳೆದಿರುವಂಥ 1 ಎಲ್ಗ, ಹಾಗೆ ಇದು ದೊಡ್ಡ ಪತ್ರೆ ಕೂಡ. ಇಷ್ಟು ಸೊಪ್ಪು ತುಂಬ ಹೆಲ್ದಿ ನಮ್ಮ ಮನೆಯಲ್ಲಿ. ಮತ್ತು ನಮ್ಮ ಮನೇಲಿ ಮಕ್ಳುಗಳು ಯಾರೆಲ್ಲ ಕರಿಬೇವಿನ ಸೊಪ್ಪು ತಿನ್ನಲ್ಲ, ಆ ಸೊಪ್ಪು ತಿನ್ನಲ್ಲ, ಈ ಸೊಪ್ಪು ತಿನ್ನಲ್ಲ ಅಂತ ಎಲ್ಲ ಸೈಡ್ ತೆಗ್ದಿರ್ತಾರೆ ಅಂತ ಹೇಳ್ತಿರ್ತೀರಲ್ವ, ಅವರಿಗೆ ಈ ರೀತಿ ವೀಕ್ಲಿ 1 ಟೈಮ್ ಸೊಪ್ಪಿನ ಸಾರು ಮಾಡಿಕೊಡ್ರಿ. ಎಲ್ಲ ಥರ ಸೊಪ್ಪು ಅವ್ರ ದೇಹಕ್ಕೆ ಸೇರುತ್ತೆ. ಯಾಕೆ ತಿನ್ನಲ್ಲ ಅವಾಗ? ಎಲ್ಲ ಸೊಪ್ಪಲ್ಲಿ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಅದರಲ್ಲಿ ಒಳ್ಳೆ ಟೇಸ್ಟಿ ಗ್ರೀನ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಈ ರೀತಿ ಎಲ್ಲ ಥರ ಇದ್ರ ಜೊತೆಗೆ ನನಗೆ ಕುಂಬಳು ಸೊಪ್ಪು ಸಿಕ್ಕಿದ್ರೆ, ಗಾಣಿಕೆ ಸೊಪ್ಪು ಸಿಕ್ಕಿದ್ರೆ, ಹಾಗೆ ಅರಿವೆ ಸೊಪ್ಪು, ದಂಟಿನ ಸೊಪ್ಪು, ಮತ್ತು ಚಕೋತ ಸೊಪ್ಪು, ಈ ಸೊಪ್ಪು ಕೂಡ ಸಿಕ್ಕಿದ್ರೆ 1 ಹಿಡಿ ಕೂಡ ನಾನು ಮಿಕ್ಸ್ ಮಾಡ್ಕೋತೀನಿ. ಪ್ರತಿ ಸಲ ನಾನು ಮೊಸರು ಮಾಡಬೇಕಾದ್ರೂ ಅಷ್ಟೇ ಇದೇ ರೀತಿ ಎಲ್ಲ ಮಿಕ್ಸ್ ಹಾಕಿ ಮಾಡ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಒಂದು ಕುಕ್ಕರ್ಗೆ ಬೇಳೆ, 1-2 ಕಪ್ಪಷ್ಟು, 2 ಚಿಕ್ಕ ಲೋಟಷ್ಟು ಬೇಳೆ, ಹಾಗೆ ಇದೊಂದು ಮೇನು ನಾನು ಎಲ್ಲ ಸಾಂಬಾರಿಗೂ ಹಾಕ್ತೀನಿ. 1-2 ಸ್ಪೂನಷ್ಟು, 1 ಸ್ಪೂನಷ್ಟು ಹೆಸರುಬೇಳೆ ಕಣ್ರಿ. ಇದು ತುಂಬ ಟೇಸ್ಟು ಕೊಡುತ್ತೆ ಮತ್ತು ನಮ್ಮ ದೇಹಕ್ಕೂ ಒಳ್ಳೆಯದು. ಹೆಸರುಬೇಳೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ನೀಟಾಗಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ ಕುಕ್ಕರ್ಗೆ ತೊಳೆದಿಟ್ಟಂಥ ಸೊಪ್ಪನ್ನೆಲ್ಲ ಹಾಕಿ, ಆ ಸೊಪ್ಪಿಗೆ ಇನ್ನು ಏನೆಲ್ಲ ಮಿಕ್ಸ್ ಮಾಡಬೇಕು ಬನ್ನಿ ನೋಡಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ಅದ್ರ ಮೇಲೆ 1-2 ಮೀಡಿಯಮ್ ಸೈಜ್ ಟೊಮೊಟೊ, ಸ್ವಲ್ಪ ದಪ್ಪ ಈ ರೀತಿ ದಪ್ಪಗೆ ಹೆಚ್ಚು ಹಾಕ್ಕೊಳ್ಳಿ, ಮತ್ತು ಆಡಿಸೋದಕ್ಕೆ ನಮ್ಗೆ ಸಿಗುತ್ತೆ. ಮತ್ತು 1-2 ಮೀಡಿಯಮ್ ಸೈಜು ಈರುಳ್ಳಿ ಕೂಡ ಈ ರೀತಿ ಹಾಕಿ, 7-8 ಎಸಳು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ. ನಮ್ಮ ದೇಹಕ್ಕೆ ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ತುಂಬಾ ಒಳ್ಳೆಯದು. ಹಾಗೆ ಕೆಲವರು ಮೆಣಸಿನ್ಕಾಯಿ ಹಾಕ್ತಾರೆ, ಹಸಿಮೆಣ್ಸಿನ್ಕಾಯಿ, ಬಟ್ ನಾನು ಮನೇಲಿ ಏನು ಡೈಲಿ ಸಾಂಬಾರು ಪುಡಿ ಮಾಡ್ತೀನಿ, ಹುಳಿ ಸಾಂಬಾರಿಗೆ ಅದೇ ಪೌಡರ್ ಯೂಸ್ ಮಾಡ್ತೀನಿ ನನ್ನ ಮೊಸಕ್ಕೆ ಯೂಶ್ವಲಿ. ಅದಾದಮೇಲೆ ಸೊಪ್ಪು ಎಲ್ಲ ಮುಳುಗುವಷ್ಟು 1 ಲೋಟ ನೀರು ಹಾಕಿ 1-2 ವಿಷಲ್ ಕೂಗಿಸ್ಕೊಂಡ್ರೆ ನೋಡಿರಿ ಸೊಪ್ಪು ಎಷ್ಟು ಸೊಪ್ಪಿತ್ತು, ಎಷ್ಟು ಟೇಸ್ಟ್ ಆಗಿದೆ ಅಂತ ನೀಟಾಗೆ. ಇದು ಒಂದು ಟಿಪ್ಸ್ ಕಣ್ರಿ. ಯಾಕೆ ಅಂದರೆ ಈ ರೀತಿ ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಡೈರೆಕ್ಟಾಗಿ ಬಿಸಿ ಹಾಕಿದ್ರೆ ಏನಾಗುತ್ತೆ, ಮಿಕ್ಸಿ ಫುಲ್ ಎಲ್ಲ ಹಾರಿಬಿಡುತ್ತೆ ಸೊಪ್ಪೆಲ್ಲ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕೂಲ್ ಮಾಡ್ಕೊಂಡು ಬೇಳೆ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿ ಇದ್ರೆ ನೋಡಿ, ಆ ಬೇಳೆ ಇನ್ನೂ ಸ್ವಲ್ಪ ಇತ್ತಲ್ಲ ಅದು ಆಡಿಸಿ ಅದ್ರ ಮೇಲ್ಗಡೆ ಇನ್ನೂ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ. ಅದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ. ಈ ಗ್ಯಾಪಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ 5-6 ಎಸಳು ಬೆಳ್ಳುಳ್ಳಿ ಕೂಡ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ರೀತಿ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಸಾಂಬಾರಿಗೆ ಆಲ್ರೆಡಿ ಒಲೆ ಮೇಲೆ ಇಟ್ಟಿದ್ದೆ ನಾನು, ಯಾವ ರೀತಿ ಕುದೀತಾ ಇದೆ ಅಂತ. ವಾವ್, ಆ ಕಲರ್ ನೋಡ್ರಿ, ಆ ಗ್ರೀನರಿ ನೋಡ್ರಿ ಹೆಂಗಿದೆ ಅಂತ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾ ಇದೆಯಾ, ಬಾಯಿ ನೀರು ಬರ್ತಿದೆಯಾ? ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಹೆಲ್ತಿ ಕೂಡ ಇದು ಸೊಪ್ಪಿನ ಸಾರು. ವಾವ್, ನೋಡ್ರಿ, ಯಾವುದೇ ಕ್ಯಾಪ್ಷನ್ ಬೇಡ ಕಣ್ರಿ. ನೋಡ್ದಾ ಹೆಂಗಿದೆ ಅಂತ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಿದೆ. ಇನ್ಯಾಕೆ ಇರ್ತಾಳೆ, ಮಾಡ್ಕೊಳ್ರಿ, ಮಾಡ್ಕೊಳ್ಳಿ, ನಿಮ್ಮನೆ ನೀವೇ ತಿನ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. See you soon.